ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಲೈಫಲ್ಲಿ ನಾವೇನು ಮಾಡಿಬಿಡ್ತೀವಿ ಅಂದರೆ, ಸಂಸಾರ, ಜೀವನ, ಗಂಡ ಮಕ್ಕಳು, ದುಡಿಮೆ, ಅಚೀವ್ಮೆಂಟ್ ಅಂದ್ಕೊಂಡು ಆ ಒಂದು ಜಂಜಾಟದಲ್ಲಿ ತುಂಬಾ ನಮ್ಮ ಆರೋಗ್ಯನ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಲೇಡೀಸು ಜೆಂಟ್ಸು ಅಂತ ಅಲ್ಲ, ಇಬ್ರಿಗೂ ಕೂಡ ಹೇಳ್ತಾ ಇರೋದು. ಸೊ ಎಲ್ಲ ಹೇಳ್ತಾರೆ, ನಮಗೆ ಅವತ್ತು ತಿನ್ನೋದಕ್ಕೆ ದುಡ್ಡಿರಲಿಲ್ಲ, ಎಲ್ಲ ಆಸೆಗಳಿತ್ತು, ಬಾಯಿತ್ತು, ಆದರೆ ಇವತ್ತು ದುಡ್ಡಿದೆ, ಆದರೆ ತಿನ್ನೋದಕ್ಕೆ ನಮಗೆ ಆರೋಗ್ಯನೇ ಇಲ್ಲ, BP ಶುಗರು ಅಂದ್ಕೊಂಡೆಲ್ಲ ಮಾತಾಡಿರೋದನ್ನ ನೀವು ಕೇಳಿರ್ತೀರ. ಸೊ ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇ, ಏನಂದರೆ ನಾವು ಏನೇ ಬ್ಯುಸಿ ಇರಲಿ, ಏನೇ ಕೆಲಸ ಮಾಡ್ತಾ ಇರಲಿ, ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಬೇಕಾಗುತ್ತೆ. ನೆಗ್ಲೆಕ್ಟ್ ಮಾತ್ರ ಮಾಡಬಾರ್ದು. ಸೊ ಆರೋಗ್ಯನೇ ಭಾಗ್ಯ. ಇವತ್ತಿನ ದಿನದಲ್ಲಿ ಹೆಂಗಾಗಿದೆ ಅಂದರೆ, ದುಡ್ಡು, ಹಣ, ಅಂತಸ್ತು ಇರೋರು ಶ್ರೀಮಂತರಲ್ಲ. ನಿಜವಾಗ್ಲೂ ಯಾರಿಗೆ ಸುಖ, ನೆಮ್ಮದಿ, ಶಾಂತಿ, ಮೇಯ್ನ್ ಆರೋಗ್ಯ, ಒಂದು ಮಾನಸಿಕ ಆರೋಗ್ಯ ಆಗಿರ್ಬೋದು, ಒಂದು ದೈಹಿಕ ಆರೋಗ್ಯ ಆಗಿರ್ಬೋದು, ಇದ್ದವರೇ ಇವತ್ತು ತುಂಬ ಸುಖಿಗಳು, ಅವರೇ ಶ್ರೀಮಂತರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಂತ ಹೇಳಿದ್ರೆ, ಒಂದು ಶುಗರ್ ಇರೋರ್ಗಾಗಿರ್ಬೋದು, ಮತ್ತು ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು, ನಮ್ಮ ಹತ್ರ ಟೈಮ್ ಇಲ್ಲಪ್ಪ, ಇರೋ ಶಾರ್ಟ್ ಟೈಮಲ್ಲಿ ಏನೋ ಒಂದು ಹೆಲ್ತಿಯಾಗಿ ನಾನು ಮಾಡ್ಕೊಂಡು ತಿನ್ನಬೇಕು ಅನ್ನೋಂಥವ್ರಿಗಾಗಿರ್ಬೋದು, ಜಾಬ್ಗೆ ಹೋಗೋರ್ಗಾಗಿರ್ಬೋದು. ಸೊ ಟೋಟಲಾಗಿ ಹೇಳ್ಕೋಬೇಕಂತ ಹೇಳಿದ್ರೆ, ಒಂದು ಒಳ್ಳೆ ಆಹಾರ ಪದ್ಧತಿನ ನಾನು ರೂಢಿಸ್ಕೋಬೇಕಪ್ಪ ಅನ್ನೋಂಥವ್ರಿಗೆ ಒಂದು ಹೆಲ್ತಿಯಾದ ಒಳ್ಳೆ ಒಂದಷ್ಟು ಸಲಾಡ್ಗಳನ್ನ ಮಾಡಿ ತೋರಿಸೋಣ ಅಂತೇಳಿ ಅನ್ಕೊತಾ ಇದ್ದೀನಿ. ಸೊ ಬನ್ನಿ, ಟೈಮ್ ಮಾಡೋದು ಬೇಡ, ಬೇಗ ರೆಸಿಪಿನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಬನ್ನಿ ಫ್ರೆಂಡ್ಸ್. ಅಂದರೆ ಫಸ್ಟ್ನೇದಾಗಿ ನಾನು ಸೌತೆಕಾಯಿ ಸಲಾಡ್ನ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ವೆಯ್ಟ್ ಲಾಸ್ ಅಂತ ಕೂಡಲೇ ಎಲ್ಲರ ತಲೆಯಲ್ಲಿ ಬರೋದೇ ಫಸ್ಟು ಸೌತೆಕಾಯಿ ಅಲ್ವಾ? ಸೊ ಹಾಗಾಗಿ ಫಸ್ಟು ಈ ಸಲಾಡ್ನೇ ಮಾಡಿ ತೋರಿಸೋಣ ಅಂತ ಹೇಳಿ. ಕೆಲವ್ರು ಏನು ಮಾಡ್ತೀವಿ ನಾವು, ಸಲಾಡ್ ಅಂದ ಕೂಡಲೇ ಅಯ್ಯೋ ಅದು ಹಸಿಯಾಗಿರುತ್ತಪ್ಪ, ಹಸಿ ತರಕಾರಿ, ಹಸಿ ಸೊಪ್ಪು ಯಾರು ತಿಂತಾರೆ ಅಂದ್ಕೊಂಡು ಅದ್ರ ಬಗ್ಗೆ ನಾವು ಇಂಟ್ರೆಸ್ಟೇ ತೋರಿಸಲ್ಲ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಒಂದು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಟೇಸ್ಟಿಯಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ತಿನ್ಬೋದು ಅಂತಲೇ ಹೇಳ್ತೀನಿ. ಇವಾಗ ಮೂಲಂಗಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಅದು ಎಷ್ಟು ಹೆಲ್ತ್ ಬೆನಿಫಿಟ್ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಮೂಲಂಗಿಲಂತೂ ವಿಟಮಿನ್ A, B, C ಹೇರಳವಾಗಿರುತ್ತೆ. ವಿಟಮಿನ್ C ಏನು ಮಾಡುತ್ತೆ, ನಮ್ಮ ಒಂದು ಕೆಂಪು ರಕ್ತ ಕಣನ ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಒಂದು ಕಾಮಾಲೆ ರೋಗಕ್ಕಾಗಿರ್ಬೋದು, ಮತ್ತು ಮೂಲವ್ಯಾಧಿ ಪೈಲ್ಸ್ ಅಂತ ಏನು ಹೇಳ್ತೀವಿ ಅವ್ರಿಗಾಗಿರ್ಬೋದು, ಮಲಬದ್ಧತೆ ಯಾರಿಗಿರುತ್ತೆ ಆ ಥರದವ್ರಿಗಂತೂ ಒಂದು ಒಳ್ಳೆಯ ವೆಜಿಟೇಬಲ್ ಅಂತಲೇ ಹೇಳ್ತೀನಿ. ಮತ್ತು ಇನ್ನೂ ಯಾರಿಗೆ ತುಂಬ ನೆಗಡಿ ಆಗ್ತಾ ಇರುತ್ತೆ ಆ ಥರದವರು ಮೂಲಂಗಿನ ತುರಿದ್ಬಿಟ್ಟು ನಿಂಬೆ ರಸ ಮತ್ತು ಸ್ವಲ್ಪ ಏನು ಮೆಣಸನ್ನ ಹಾಕಿ ತಿನ್ನೋದ್ರಿಂದ ಅದು ನೆಗಡಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ತೀನಿ ನಾನು. ಮತ್ತು ಕ್ಯಾರೆಟು ಕೂಡ ಅಷ್ಟೇ ನಮಗೆ ಒಂದು ಖನಿಜಾಂಶಗಳ ಗಣಿ ಅಂತಲೇ ಹೇಳ್ತೀವಿ. ಅದರಲ್ಲೂ ಅಷ್ಟೇ ತಾಮ್ರ, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್ ಎಲ್ಲ ಹೇರಳವಾಗಿರುತ್ತೆ. ಅದು ನಮ್ಮ ಮೂಳೆ ಗಟ್ಟಿ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ದಿರ ಅದರಲ್ಲಿ ಕಡಿಮೆ ಕ್ಯಾಲರಿ ಇರೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೂ ಕೂಡ ಅದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಸಕ್ಕರೆ ಏನಿದೆ, ಆ ಒಂದು ಸಕ್ಕರೆ ಅಂಶನ ನಮ್ಮ ರಕ್ತಕ್ಕೆ ನಿಧಾನವಾಗಿ ಅದು ಬಿಡುಗಡೆ ಮಾಡೋದ್ರಿಂದ ನಮಗೆ ಸಕ್ಕರೆ ಕಾಯಿಲೆ ಇರೋರಿಗೂ ಕೂಡ ಅದು ಒಳ್ಳೆಯದು. ಟೋಟಲಾಗಿ ಹೇಳ್ಕೊಬೇಕಂದ್ರೆ ನಮ್ಮ ಫಿಸಿಕಲ್ ಹೆಲ್ತ್ಗೆ ತುಂಬಾ ಒಳ್ಳೆಯದಂತಲೇ ಹೇಳ್ತೀನಿ. ಇವಾಗ ನೋಡಿ, ಎಲ್ಲ ಒಂದು ತರಕಾರಿಗಳನ್ನ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ತುರಿದು ಕೂಡ ಸಲಾಡ್ ಮಾಡ್ಕೊಬೋದು. ಆದರೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಅದನ್ನು ಮಾಡ್ಕೊತಾ ಇದ್ದೀನಿ. ಫೈನಲ್ ಆಗಿ ಟೊಮೆಟೊ ಕೂಡ ಹಚ್ಕೊತಾ ಇದ್ದೀನಿ. ಟೊಮೆಟೊ ಅಂತ ಹೇಳಿದ್ರೆ ನಾನು ಬೀಜ ಹಾಕಲ್ಲ. ಈಗ ಯಾರಿಗೆ ಕಿಡ್ನಿಲಿ ಸ್ಟೋನ್ ಅಂತ ಎಲ್ಲ ಹೇಳ್ತೀವಿ ಆ ಥರದವ್ರಿಗೆ ಅದು ಒಳ್ಳೆಯದಲ್ಲ. ನಾರ್ಮಲಾಗಿ ಅದು ಉಪಯೋಗಿಸ್ತಿದ್ರೆ ಒಳ್ಳೆಯದು. ಹಾಗಾಗಿ ನಾನು ಯಾವತ್ತೂ ಅದು ಬೀಜನ ಉಪಯೋಗಿಸಲ್ಲ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಕ್ಯಾರೆಟ್, ಸೌತೆಕಾಯಿ, ಮೂಲಂಗಿ, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಇಷ್ಟು ಕೂಡ ರೆಡಿ ಮಾಡಿ ಒಂದು ಕಡೆ ತೆಗೆದು ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು ಡ್ರೆಸ್ಸಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇದೇ ಒಂದು ಆ ಸಲಾಡ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ನಾರ್ಮಲಾಗಿ ಎಲ್ಲ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ, ಪೆಪ್ಪರ್ ಹಾಕ್ಬಿಟ್ಟು ತಿನ್ನೋಕ್ಕೆ ಟ್ರೈ ಮಾಡ್ತೀವಿ, ಅದು ಇಷ್ಟ ಆಗಲ್ಲ. ಸೊ ಈ ರೀತಿ ಡ್ರೆಸ್ಸಿಂಗ್ ಮಾಡ್ಕೊಂಡು ನೋಡಿ. ಅದಕ್ಕೆ ಒಂದು ಸ್ಪೂನಷ್ಟು ಆಲಿವ್ ಆಯಿಲ್ನ ಹಾಕಿದ್ದೀನಿ, ಪಿಂಕ್ ಸಾಲ್ಟ್ ಹಾಕಿದ್ದೀನಿ, ಪೆಪ್ಪರ್ ಹಾಕಿದ್ದೀನಿ, ಮತ್ತು ಶುಂಠಿನ ಸಣ್ಣದಾಗಿ ಪೀಸಸ್ನ ಮಾಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಫೈನಲ್ ಆಗಿ ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ. ನೀವು ಫ್ಲ್ಯಾಕ್ಸ್ ಸೀಡ್ಸು ಚಿಲ್ಲಿ ಫ್ಲೇಕ್ಸ್ನು ನಾವು ಹಾಕೊಬೋದು. ಅದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಈ ಒಂದು ಸಲಾಡ್ಗೆ ನಿಂಬೆ ರಸ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಡ್ರೆಸ್ಸಿಂಗ್ ಎಲ್ಲ ರೆಡಿ ಆಯಿತು. ನಂತರ ಇವಾಗ ಒಂದೊಂದೇ ತರಕಾರಿಗಳನ್ನ ನಾನು ಬೌಲ್ಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡ್ರೆಸ್ಸಿಂಗ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿಬಿಟ್ಟು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಒಂದು ಟೇಸ್ಟಿ ಆದಂತಹ ಸಲಾಡ್ ರೆಡಿಯಾಗಿ ಹೋಗ್ಬಿಡುತ್ತೆ.
ನಿಜವಾಗ್ಲೂ ಫ್ರೆಂಡ್ಸ್ ಇದನ್ನು ನೀವು ಟ್ರೈ ಮಾಡಿ ನೋಡಿ. ನಾರ್ಮಲಾಗಿ ಏನೋ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ತೀನಿ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸ್ನೇಹಿತರೆ, ನೆಕ್ಸ್ಟು ನಾನಿಲ್ಲಿ ಮೊಳಕೆ ಕಾಳು ಸಲಾಡ್ನ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಇವಾಗ ಮೊಳಕೆ ಕಾಳನ್ನ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ನೀವು ಹಸಿಯಾಗೂ ಕೂಡ ಹಾಕೊಬೋದು. ಯಾರಿಗೆ ಅದು ಹಸಿ ತಿನ್ನೋದಕ್ಕೆ ಇಷ್ಟ ಆಗಲ್ವೋ ಆ ಥರದವರು ಈ ರೀತಿ ಸ್ಟೀಮ್ ಮಾಡಿಕೊಂಡು ಮಾಡೋದ್ರಿಂದ ಅದು ಟೇಸ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ನಾನಿವಾಗ ಅದನ್ನು ಸ್ಟೀಮ್ ಮಾಡೋಕ್ಕೆ ಇಟ್ಬಿಟ್ಟು ಅದಕ್ಕೆ ಕೆಲವೊಂದಷ್ಟು ತರಕಾರಿಗಳನ್ನ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಅಂತ ಹೇಳಿದ್ರೆ ನಾರ್ಮಲಾಗಿ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಈ ರೀತಿ ಅಂಥದ್ದು. ನೀವು ಬೇರೆ ತರಕಾರಿಗಳು ಬೇಕಂದರೆ ಅದಕ್ಕೆ ಎಕ್ಸ್ಟ್ರಾ ಸೇರಿಸ್ಕೊಬೋದು. ನಾನಿಲ್ಲೀಗ ಜಸ್ಟು ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ಇದು ಸ್ಟೀಮ್ ಆಗಿದೆ. ತುಂಬ ಜನ ಕೇಳ್ತಿರ್ತೀರ, ಮೇಡಮ್ ಈ ಥರ ಸ್ಟೀಮ್ ಮಾಡೋದ್ರಿಂದ ಬೆಂದ್ಕೊಳ್ಳುತ್ತಾ ಕಾಳುಗಳು ಅಂತ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಕೂಗ್ಸೋದಕ್ಕಿಂತ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಅದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ. ಅದು ಆರಿದ ನಂತರ ಇವಾಗ ಅದಕ್ಕೆ ಸೌತೆಕಾಯಿ, ಕ್ಯಾರೆಟು, ಟೊಮ್ಯಾಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನಾನು ಇವಾಗ ಹಾಕಿ ಕೆಲವೊಂದಷ್ಟು ಸ್ಪೈಸಸ್ಗಳು, ನೀವು ಇಂಥದ್ದೇ ಅಂತ ಅಲ್ಲ, ನಿಮ್ಗೆ ಏನು ಇಷ್ಟ ಆಗುತ್ತೋ, ಕೆಲವರಿಗೆ ಚಾಟ್ ಮಸಾಲೆ ಹಾಕಿದ್ರೆ ಇಷ್ಟ ಆಗುತ್ತೆ. ಸೊ ಆ ಥರನೂ ಕೂಡ ಹಾಕೋಬೋದು. ನಾನಿಲ್ಲಿ ಇವಾಗ ಜಸ್ಟು ಜೀರಿಗೆ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಜೀರಾ ಪೌಡರ್ ಹಾಕಿ, ಮತ್ತು ಏನು ಪೆಪ್ಪರ್ ಪೌಡರ್ನು ಕೂಡ ನೀವು ಬೇಕಂದರೆ ಹಾಕೋಬೋದು. ಮತ್ತು ಹರ್ಬ್ಸ್ ಏನು ಬರುತ್ತೆ ಅದನ್ನು ಕೂಡ ಹಾಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ಒಂಥರ ಅದು ಫ್ಲೇವರು ಚೆನ್ನಾಗಿರುತ್ತೆ, ಏನೋ ಒಂಥರ ಚೆನ್ನಾಗಿ ಅನಿಸ್ತಿರುತ್ತೆ ಅದು ತಿನ್ನೋದಕ್ಕೆ. ಹಾಗಾಗಿ ಫೈನಲ್ ಆಗಿ ಸ್ವಲ್ಪ ಕಾಯಿ ತುರಿನ ಹಾಕಿ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆ ಒಂದು ಸಲಾಡ್ ಅಂತಲೇ ಹೇಳ್ತೀನಿ. ಇವಾಗ ಜಿಮ್ಗೆ ಹೋಗೋರು ಏನು ಮಾಡ್ತಾರೆ, ಏನೇನೋ ಪ್ರೋಟೀನ್ ತಗೋತಾ ಇರ್ತಾರೆ. ಈ ರೀತಿ ಸಲಾಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಂದು ನ್ಯಾಚುರಲ್ ಆಗಿ ನಮಗೆ ಪ್ರೋಟೀನ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ನಾವು ಆರಾಮ್ಸೆ ನಾವು ಮಾಡ್ಕೊಂಡು ತಿನ್ಬೋದು. ಸೊ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಟ್ರೈ ಮಾಡಿ ಆಯಿತಾ. ಇವಾಗ ಪನ್ನೀರ್ ಸಲಾಡ್ನ ಮಾಡಿ ತೋರಿಸೋಣ ಅಂತ ಹೇಳಿ ಪನ್ನೀರ್ನ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಒಂದು ಫೇವ್ರೆಟ್ ಸಲಾಡ್ ಅಂತಲೇ ಹೇಳ್ಬೋದು. ಯಾರಿಗಿಷ್ಟ ಆಗಲ್ಲ ಹೇಳಿ? ಪನ್ನೀರ್ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಇಷ್ಟಪಡುವಂಥದ್ದು. ಸೊ ಇವಾಗ ನಾನು ಸಣ್ಣ ಸ್ಲೈಸಸ್ ಆಗಿ ಮಾಡಿಕೊಂಡು ಸ್ವಲ್ಪ ಅದನ್ನು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಲಾಡ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಕೆಲವೊಬ್ಬರು ಏನು ಮಾಡ್ತಾರೆ, ಪನ್ನೀರ್ ಅಂದ ಕೂಡಲೇ ಇದರಲ್ಲಿ ತುಂಬ ಕೊಬ್ಬಿನಾಂಶ ಇರುತ್ತಪ್ಪ, ಇದು ತಿನ್ಬಿಟ್ರೆ ಕೊಬ್ಬು ಜಾಸ್ತಿ ಆಗಿಬಿಡುತ್ತೆ, ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊತಾರೆ. ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್, ಇದರಲ್ಲಿ ಕೊಬ್ಬಿನಾಂಶ ಇರೋದು ನಿಜ. ಆದರೆ ಇದು ನಾವು ಮಿತವಾಗಿ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿರೋ ಒಂದು ಕೊಲೆಸ್ಟ್ರಾಲ್ ಏನಿದೆ ಅದು ಒಂದು ಆರೋಗ್ಯಕರವಾದ ಕೊಲೆಸ್ಟ್ರಾಲ್ ಆಗಿರೋದ್ರಿಂದ ನಮಗೆ ಇದು ಬಿ ಪಿ ಶುಗರ್ ಇರೋರು ಕೂಡ ಆರಾಮ್ಸೆ ಇದನ್ನು ನಾವು ತಗೊಳ್ಳೋದ್ರಿಂದ ಒಂದು ಆರೋಗ್ಯಕರ ಪ್ರಯೋಜನಗಳಿದೆ ಅಂತಲೇ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ಅದನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು. ಒಂದು ಪ್ಲೇಟ್ಗೆ ಇವಾಗ ಅದನ್ನು ತೆಗೆದು ಇಟ್ಕೊತಾ ಇದ್ದೀನಿ. ನಾನು ಸ್ಟೀಲ್ ಪಾತ್ರೆನಲ್ಲಿ ಹಾಕಿರೋದ್ರಿಂದ ಅದು ಸ್ವಲ್ಪ ತಳ ಇಟ್ಕೊಳ್ಳೋ ರೀತಿ ಆಗಿದೆ. ನೀವು ಬೇಕಾದರೆ ನಾನ್ ಸ್ಟಿಕ್ ಬರುತ್ತಲ್ಲ ಅದರಲ್ಲೂ ಕೂಡ ಆ ಥರ ಫ್ರೈ ಮಾಡ್ಕೋಬೋದು. ನೆಕ್ಸ್ಟು ಇವಾಗ ಮತ್ತೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಶುಂಠಿನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವೊಂದಷ್ಟು ತರಕಾರಿಗಳನ್ನ ಈ ರೀತಿ ಫ್ರೈ ಮಾಡಿ ಹಾಕ್ಕೊಬೇಕಾಗತ್ತೆ ಈ ಸಲಾಡ್ಗೆ. ಹಾಗೆ ಹಸಿ ಹಾಕೋದ್ರಿಂದ ಇಷ್ಟ ಆಗಲ್ವೇನೋ ಕೆಲವ್ರಿಗೆ ಅಂತ ಹೇಳಿ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಹಸಿ ತರಕಾರಿ ಕೂಡ ಹಾಕ್ಕೊಬೋದು. ಇವಾಗ ಅದಕ್ಕೆ ಯೆಲ್ಲೋ ಬೆಲ್ ಪೆಪ್ಪರು, ರೆಡ್ ಬೆಲ್ ಪೆಪ್ಪರು ಮತ್ತು ಕ್ಯಾಪ್ಸಿಕಮ್ಮು, ಹಸಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಏನಾಗುತ್ತೆ, ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನನಗೆ ತಿನ್ನಬೇಕಾದ್ರೆ ಅನ್ನಿಸ್ತಾ ಇತ್ತು ಒಂಥರ ಗೋಬಿ
ಈ ರೀತಿ ಸ್ನ್ಯಾಕ್ಸ್ ತಿಂತೀವಲ್ವ ನಾವು. ಸೊ ಆ ಥರ ಒಂಥರ ಫೀಲ್ ಆಗ್ತಾಯಿತ್ತು. ಮಕ್ಳಿಗೂ ಕೂಡ ಇದು ಇಷ್ಟ ಆಗ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿತ್ತಲ್ವ. ನನಗಂತೂ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು, ಒಂಥರ ಕಲರಾಗಿ ಕಾಣಿಸ್ತಾ ಇತ್ತು. ಈ ರೀತಿ ಮಾಡಿಕೊಡಿ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಫೈನಲ್ ಆಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕಿ ಎಲ್ಲ ಒಂದು ಮಿಕ್ಸ್ ಮಾಡಿ ಇವಾಗ ಒಂದು ಕಡೆ ಅದನ್ನು ಹಾರಲಿಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟು ಇವಾಗ ಒಂದು ಬೌಲ್ನ ಇಟ್ಕೊಂಡು ಅದಕ್ಕೆ ನಾನು ಒಂದೊಂದೇ ಹಾಕ್ತಾ ಬರ್ತೀನಿ. ಇವಾಗ ಆರಕ್ಕಿಟ್ಟಿದ್ನಲ್ವ, ಸೊ ಅದು ಏನು ಫ್ರೈ ಮಾಡ್ಕೊಂಡಿದ್ದೆ ಎಲ್ಲ ತರಕಾರಿಗಳನ್ನೂ ಕೂಡ ನಾನು ಇವಾಗ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಅದು ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಹೊತ್ತು ಬಿಟ್ಟಿದ್ರು ಕೂಡ ಅದು ಬಿಸಿ ಆಗೇ ಇದೆ, ಪರವಾಗಿಲ್ಲ ಅಂಥೇಳಿ ನಾನು ಹಾಗೆ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಹೋಗ್ತಾ ಅದು ಬಿಸಿ ತಣ್ಣಗಾಗುತ್ತೆ ಅಂತ ಹೇಳಿ. ಇವಾಗ ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಅದು ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಪನ್ನೀರು, ಸ್ವಲ್ಪ ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಬ್ಸ್ ಏನಿದೆ ಅದನ್ನು ಹಾಕಿ ಇವಾಗ ನಾನು ಒಂದು ಒಳ್ಳೆ ಮಿಕ್ಸ್ನ ಕೊಡ್ತಾಯಿದ್ದೀನಿ. ಸೊ ಇವಾಗ ಫೈನಲ್ ಆಗಿ ಪನ್ನೀರ್ ಸಲಾಡ್ ಕೂಡ ರೆಡಿ ಆಗೋಯ್ತು. ಇದು ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಆಗಲೇ ಹೇಳಿದೆ, ಇದು ಒಂದು ಒಳ್ಳೆ ಗುಡ್ ಕೊಲೆಸ್ಟ್ರಾಲ್ ಆಗಿರೋದ್ರಿಂದ ಇದನ್ನು ಮಿತವಾಗಿ ನಾವು ಬಳಸಿದ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಪನ್ನೀರ್ ಸಲಾಡ್ ರೆಡಿ ಆಯಿತು ನೋಡಿ. ಏನಪ್ಪ ಇದು ಬರೀ ಸಲಾಡೇ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ನೆಕ್ಸ್ಟ್ ಬಂದು ನಾನು ಫ್ರೂಟ್ ಸಲಾಡ್ನ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗೋಂಥದ್ದು, ಅದರಲ್ಲೂ ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ಫ್ರೂಟ್ಸ್ ತಿನ್ನಲ್ಲ, ಆದರೆ ಸಲಾಡ್ ಮಾಡಿಕೊಟ್ರಂತೂ ಇಷ್ಟಪಟ್ಟು ತಿನ್ನೋಂಥದ್ದು ಅಲ್ವಾ. ಸೊ ಅದಕ್ಕೋಸ್ಕರ, ಆದರೆ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ, ನಾರ್ಮಲಾಗಿ ಕಸ್ಟರ್ಡ್ ಪೌಡರ್ ಹಾಕಿ ಮಾಡೋಂಥದ್ದು ಮತ್ತು ಕೆಲವರು ಐಸ್ ಕ್ರೀಮ್ ಹಾಕಿ ಮಾಡೋಂಥದ್ದು ಆ ಥರ ಅಲ್ಲ. ಇದು ಸ್ವಲ್ಪ ಬೇರೆ ರೀತಿಯೇ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇವಾಗ ನಾನು ಒಂದು ಪ್ಯಾನ್ ಇಟ್ಟು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ ಹುರಿದು ಎತ್ತಿಟ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಬೇಕಾಗುತ್ತೆ. ನಾರ್ಮಲ್ ಕೋಲ್ಡ್ ವಾಟರ್ನ ಹಾಕ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನಷ್ಟು ನಾವು ಬೆಲ್ಲದ ಪುಡಿ ಏನು ಬರುತ್ತೆ, ಬೆಲ್ಲದ ಪುಡಿನೋ ಯಾವುದಿರುತ್ತೆ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕಿ ನಾವು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ. ಅಂದರೆ ಅದು ಏನು ಹೇಳ್ತೀವಿ, ಪಾಕ ಬರುತ್ತೆ ಅಂತ ಹೇಳ್ತೀವಲ್ಲ, ಅಷ್ಟು ಬೇಡ. ಸ್ವಲ್ಪ ಅದು ಕುದಿ ಬಂದು ಗಟ್ಟಿ ಆಗ್ತಾ ಬರಬೇಕು, ಗೊತ್ತಾಗುತ್ತೆ. ತುಂಬ ಪಾಕ ಆದರೆ ಅದು ಗಟ್ಟಿ ಆಗಿಬಿಡುತ್ತೆ. ಜಸ್ಟ್ ಸ್ವಲ್ಪ ಅದು ಬೆಲ್ಲದ ನೀರು ಕರಗಿ ಕುದಿ ಬರತ್ರೆ ಸಾಕಾಗುತ್ತೆ. ಆ ಟೈಮ್ನಲ್ಲಿ ನಾವು ಅದೇನು ಹುರಿದಿಟ್ಕೊಂಡಿದ್ವಿ ಕಡಲೆ ಬೀಜ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ಸಲಾಡ್ಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ತೀನಿ. ಇದೇ ಒಂದು ಸಲಾಡ್ಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಕಡಲೆ ಬೀಜದ ಒಟ್ಟಿಗೆ ನಾನು ಗೋಡಂಬಿನೂ ಕೂಡ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ. ಅದು ಒಂದು ಕಡೆ ಎತ್ತಿಟ್ಬಿಟ್ಟು ಇವಾಗ ಒಂದು ಬೌಲ್ಗೆ ಒಂದು 3 ಸ್ಪೂನಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ. ಮೊಸರನ್ನ ಹಾಕ್ಕೊಂಡು ಇವಾಗ ಏನೇನು ನಾನು ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದೇ ಸೇರಿಸ್ಕೊತೀನಿ. ಒಂದೇನಂತ ಹೇಳಿದ್ರೆ, ಇದಕ್ಕೆ ಸ್ವಲ್ಪ ಹುಳಿ ಏನಿರುತ್ತೆ ಹಣ್ಣು ಆ ಥರದನ್ನು ಹಾಕ್ಕೊಬೇಡಿ, ಚೆನ್ನಾಗಿ ಬರಲ್ಲ ಟೇಸ್ಟು. ಇವಾಗ ನಾನು ಆ್ಯಪಲ್ ಹಾಕೋತಾ ಇದ್ದೀನಿ, ಬನಾನಾ ಹಾಕೋತಾ ಇದ್ದೀನಿ, ಮತ್ತು ದ್ರಾಕ್ಷಿ ಹಾಕೋತಾ ಇದ್ದೀನಿ, ಕರ್ಬೂಜದ ಹಣ್ಣು ಹಾಕೋತಾ ಇದ್ದೀನಿ, ಮತ್ತು ಪಪ್ಪಾಯ ಇಷ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಬಾಳೆಹಣ್ಣು ಅಂತೂ ಚೆನ್ನಾಗಿರುತ್ತೆ. ಸಲಾಡ್ ಅಂತ ಹೇಳಿದ್ರೆ ಬಾಳೆಹಣ್ಣು ಆ್ಯಪಲ್ಲು ಇರಲೇಬೇಕಲ್ವಾ. ಸೊ ಅದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಅಂತ ಹೇಳಿದ್ರೆ ಕಪ್ಪು ದ್ರಾಕ್ಷಿ, ಅದು ಸ್ವೀಟಾಗಿತ್ತು, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಸಕ್ಕರೆ ಮತ್ತು ಏಲಕ್ಕಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಫೈನಲ್ ಆಗಿ ಅದು ಏನು ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ನಾನು ಮಾಡಿದ ಅಷ್ಟು ಸಲಾಡಲ್ಲಿ ಫಸ್ಟು ನಮ್ಮ ಮನೇಲಿ ಇಷ್ಟಪಟ್ಟು ಖಾಲಿ ಮಾಡಿದ್ದೆ ಈ ಒಂದು ಫ್ರೂಟ್ ಸಲಾಡ್ ಅಂತಲೇ ಹೇಳ್ಬೋದು. ಪನ್ನೀರ್ದು ಎಲ್ಲ ಇಷ್ಟಪಟ್ಟರು ಇಲ್ಲ ಅಂತಲ್ಲ, ಆದರೆ ಸ್ವೀಟ್ ಅಂತ ಹೇಳಿದ್ರೆ ಮಕ್ಳಿಗೆ ಸ್ವಲ್ಪ ಎಕ್ಸ್ಟ್ರಾ ಇಷ್ಟ ಆಗುತ್ತಲ್ವ. ಅದರಲ್ಲೂ ಆ ಕಡಲೆ ಬೀಜ ಮತ್ತು ಗೋಡಂಬಿ ಏನು ಹಾಕಿದ್ದೀನಿ ಅದು ಬಾಯಿಗೆ ಸಿಕ್ಕಿದ್ರೆ ಎಷ್ಟು ಟೇಸ್ಟ್ ಅನ್ನಿಸ್ತಿತ್ತು ಅಂದರೆ, ಮಕ್ಕಳು ಗೋಡಂಬಿ ತಿನ್ನಲ್ಲ ಆದರೂ ಕೂಡ ಇಷ್ಟಪಟ್ಟು ತಿಂತಾಯಿದ್ರು. ಸೊ ಫೈನಲ್ ಆಗಿ ನೋಡ್ಬೋದು ನನ್ನ ಒಂದು ಆರೋಗ್ಯಕರವಾದ ಸಲಾಡ್ ರೆಸಿಪಿಗಳು ಹೇಗೆ ಮಾಡಿದೆ ಅಂತ ಹೇಳಿ. ಸೊ ನೀವು ಕೂಡ ಟ್ರೈ ಮಾಡಿ, ಒಳ್ಳೆ ಸಖತ್ತಾಗಿತ್ತು. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮಿಸ್ ಮಾಡ್ಕೊಳ್ಳೇಬೇಡಿ, ಅದರಲ್ಲೂ ಫ್ರೂಟ್ ಸಲಾಡ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನನ್ನ ಒಂದು ಹೆಲ್ತಿಯಾದ ಸಲಾಡ್ ರೆಸಿಪಿ ಮತ್ತು ಫ್ರೂಟ್ ಸಲಾಡ್ನ. ನಿಜವಾಗ್ಲೂ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಟೇಸ್ಟು.
ಎಲ್ಗೂ ಕೂಡ ಅಷ್ಟೇ ಒಳ್ಳೇದಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಏನಂದ್ರೆ ಜೀವನದಲ್ಲಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಫ್ರೆಂಡ್ಸ್ ಯಾರಿಗೂ ಕೂಡ ಸಮಸ್ಯೆ ಕಷ್ಟಗಳು ತಪ್ಪಿದ್ದಲ್ಲ. ಸೊ ಸಮಸ್ಯೆ ಬಂದಾಗ ನಾವು ಕುಗ್ದೆ ಅದನ್ನ ಒಂದು ಪಾಸಿಟಿವ್ ಆಗಿ ತಗೊಂಡು ಧೈರ್ಯವಾಗಿ ಮುನ್ನುಗ್ತಾ ಹೋದ್ರೆ ನಾವು ಆ ಸಮಸ್ಯೆ ಕೂಡ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ, ಶಾಶ್ವತವಾಗಿ ಕೂಡ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.